ಹಲೋ 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 ಗಾಯ್ಸ್, ನಮಸ್ಕಾರಗಳು. ಎಲ್ಲ ಸೂಪರಾಗಿದ್ದೀರಾ? 10:30 ಟೈಮು, 10:30 ಆಗಿದೆ. ನಿನ್ನೆ ಭೀಮಶಂಕರಿಂದ ಬಂದು ದೇವರೇ, ಅದಕ್ಕೆ ಹೋಗಿದ್ದು ರೋಡ್ ಕಷ್ಟ ಇತ್ತು, ಬರೋ ರೋಡ್ ಯಾವುದು ಕಷ್ಟ ಇಲ್ಲ, ಬರೋದೆಲ್ಲ ಸೂಪರಾಗಿತ್ತು. ಬರೋ ರೋಡೆಲ್ಲ ಸಖತ್ತಾಗೇ ಇತ್ತು. ಹಾಗಾಗಿ ಹೋಗಿದ್ದು ರೋಡ್ ತುಂಬ ತಲೆ ಬಿಸಿ. ರಾತ್ರಿ ಬರಬೇಕಾದ್ರೆ 1 ಆಗಿತ್ತು. ಸೊ ಮಲ್ಕೊಂಬಿಟ್ಟೆ ಸೀದಾ. ಆ್ಯಂಡ್ ಇವತ್ತು ಹಾಕ್ಬೇಕಾಗಿದ್ದು ವೀಡಿಯೋ ಬರ್ತಾ ಇಲ್ಲ, ಲೇಟಾಗಿ ಬಂದಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಅದೇ ಈಗ 10:30 ಆಗಿದೆ. ಬಟ್ ಈಗ ಹೊರಟ್ವಿ ಇಲ್ಲಿಂದ ಇವಾಗ ಎಲ್ಲಿ ಹೊರಟಿದ್ದೀವಿ ಅಂದರೆ, ಇವತ್ತು ಮಲ್ಲೇಶ್ ಘಾಟಲ್ಲಿದ್ದೀವಿ. ಓಕೆ, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಕಾಲು ಗೈಸ್ ಟುಡೇ. ಕಾಲುಗೆ ಹೋಗ್ತಾ ಇದ್ದೀವಿ. ಓಯ್ 1,000 ರೂಪಾಯಿ ಫೋನ್ಪೇ ಮಾಡ್ತೀವಿ, ಕ್ಯಾಶ್ ಕೊಡ್ತೀರಾ ಅಂತ ಕೇಳೋರ ಹತ್ರ. ಅಲ್ಲಿ ಫೋನಲ್ಲಿ ಮಾತಾಡ್ತಿದಾರಲ್ಲ. ರೂಮ್ಸ್ ಮಾತ್ರ ಫುಲ್ ಕ್ರೇಜಿ, ಹೊಸದು ಅನ್ಸೋದು, ಸಖತ್ ನೀಟಾಗಿತ್ತು. ಬಟ್ ಪ್ರೈಸ್ ಪರ್ ನೈಟಿಗೆ 3,000 ತೊಗೊಂಡವ್ರೆ. ಗೋ ಅಡ್ವೆಂಚರ್ ಎಕ್ಸೆಪ್ಟ್ ಇನ್ ಟು ಲೈಫ್, ಲೇಕ್ ಸೈಡ್ ಸ್ಟೇ, ಮಲ್ಲೇಶ್ ಘಾಟ್ ಅಂತ. ರೋಡ್ ಸೈಡೇ ಇರೋದು, ಮಸ್ತಾಗಿದೆ, ಪ್ರಾಪರ್ಟಿ ಚೆನ್ನಾಗಿದೆ, ಬರ್ಬೋದು. ನೀಟಾಗಿದೆ ಮಾತ್ರ, ನೀಟ್ ಅಂದರೆ ನೀಟು. ಎಸ್, ಅಷ್ಟೇ. ಇವಾಗ ಹೊರಟು ರೂಮ್ ನೋಡಿದೆ ಎಲ್ಲ. ಈಗ ಮಲ್ಲೇಶ್ ಘಾಟ್ ನಾವು ಇಲ್ಲಿ ಹೋಗಿ ಬಂದ್ವಿ ನಿನ್ನೆ. MTDC ಅಂತ ಏನೋ, ಮಹಾರಾಷ್ಟ್ರ ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಏನೋ ಇದೆ. 7,000 ಅಂದ ಗೇಟಲ್ಲಿದ್ದವನು. ಸುಮ್ಮನೆ ನಿಜ ಹೇಳಿದ್ನೋ ಗೊತ್ತಿಲ್ಲ. ಬಟ್ 7,000 ಅಂದಿದ್ದಕ್ಕೆ ಯಾವನ್ ಗುರು, ರಾತ್ರಿ 1 ಗಂಟೆಗೆ ಮಲಗಿ ಬೆಳಗ್ಗೆ 10 ಗಂಟೆಗೆ ಎದ್ದೇಳೋಕ್ಕೆ 7,000 ಕೊಡ್ತಾರೆ. ಅದಕ್ಕೆ ಸೀದಾ ಇಲ್ಲಿಗೆ ಬಂದು ವಾಪಸ್ ಬಂದು ರೂಮ್ ಮಾಡಿದ್ವಿ. ಆ್ಯಂಡ್ ಎಸ್, ಈಗ ಗೋಯಿಂಗ್ ಟುವರ್ಡ್ಸ್ ಮಲ್ಲೇಶ್ ಘಾಟ್, ಕಾಲು ವಾಟರ್ಫಾಲ್ ಕಡೆ ಹೊರಟಿದ್ದೀವಿ. ಇವಾಗ ಸಿಗ್ತೀವಿ ಮುಂದೆ ನಿಮಗೆ. ರಾತ್ರಿ ಮಾತ್ರ ಹೆವಿ ಟ್ರಾಫಿಕ್ಕು. ಇಲ್ಲಿ ಟ್ರಕ್ಕು, ಈ ಪಿಕಪ್ ಎಲ್ಲ ಇರುತ್ತಲ್ಲ, ಅದು ಹೆವಿ ಟ್ರಾಫಿಕ್ ಅನ್ನಿ. ಸಖತ್ತಾಗಿತ್ತು ಮಾತ್ರ ರಾತ್ರಿ. ಒಳ್ಳೆ ಮಿಸ್ಟೆಲ್ಲ ಬಂದ್ಕೊಂಡು ನಾನು ರೆಕಾರ್ಡ್ ಮಾಡಿದ್ದೆ, ಬಟ್ ಡಿಲೀಟ್ ಮಾಡಿಬಿಟ್ಟೆ. 40 ನಿಮಿಷ 50 ನಿಮಿಷ ಎಲ್ಲ ರೆಕಾರ್ಡ್ ಆಗಿತ್ತು. ಯಾಕಂದರೆ ಇದು LED ಬ್ಲಿಂಕ್ ಆಫ್ ಮಾಡಿದ್ದೆ, ಅದು ಬ್ಲಿಂಕ್ ಆಗೋದು ಗೊತ್ತಾಗ್ತಾನೆ ಸುಮ್ಮನೆ ರೆಕಾರ್ಡ್ ಬಾಕ್ ಅಂತ ರೆಕಾರ್ಡ್ ಆಗ್ತಾನೆ ಇತ್ತು. ಬಟ್ ವಿಲ್ ಸಿ ಯು ಸೂನ್ ಗೈಸ್. ಮುಂದೆ ಸಿಗ್ತವೆ. ಮಲ್ಲೇಶ್ ಘಾಟ್ ಯಾವುದು ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ MTDC ಅಂತ ಇತ್ತು, ಅದರಿಂದ ಮೇಲ್ಗಡೆ ಇರೋದೆಲ್ಲ ಮಲ್ಲೇಶೇ ಇರ್ಬೋದು. ಬೈಕರ್ಸ್ ಎಲ್ಲ ಫ್ಲ್ಯಾಗ್ ಹಾಕಿರ್ತಾರಲ್ಲ ಗೈಸ್, ಇಲ್ಲೇ ಸಿಗುತ್ತೆ. ಬಟ್ ಲಡಾಖ್ ಹೋಗೋ ತನಕ, ಲದಾಖ್ ಹೋಗೋ ತನಕ ಅದನ್ನು ಹಾಕಲ್ಲ ನಾನು. ಓ ವಾಟ್ ದ ಹೆಲ್ ಬ್ರೋ, ರಾತ್ರಿ ಇದೆಲ್ಲ ಕಾಣಿಸೇ ಇಲ್ಲ. ಒಂಚೂರು ಕಾಣಿಸಿಲ್ಲ ರಾತ್ರಿ. ಎಂಥ ವ್ಯೂ ಅಲ್ಲಿ ಬಂದಿದ್ದೀವಿ. ಅದ್ಯಾವುದೋ ಡ್ಯಾಮ್ ಇರಬೇಕು, ಮಲ್ಲೇಶ್ ಡ್ಯಾಮ್, ಗಿಲ್ಡ್ ಶೆಡ್ ಡ್ಯಾಮ್ ಅಂತ ಏನಾದರೂ ಏನೋ ಇರುತ್ತೆ. ಬಟ್ ಸಖತ್ ಕ್ರೇಜಿ ಆಗಿದೆ ಗೈಸ್, ಕ್ರೇಜಿ ಅಂದ್ಕೊಳ್ಳಿ. ಈ ಬೆಟ್ಟ ಎಲ್ಲ ಇದೆ ಅಂತ 100% ಗೊತ್ತಿತ್ತು. ಯಾಕೆಂದರೆ ರಾತ್ರಿ ಇದರಲ್ಲಿ ಕಾಣ್ತಿತ್ತು, ಸ್ಕೈ ಆ ಕಡೆ ಸೆಟ್ ಕ್ಲಿಯರ್ ಇತ್ತು, ಇದು ಕಟ್ಟಾಗಿ ಆಮೇಲೆ ಲೈಟ್ ಎಲ್ಲ ಹೊಡಿತಾ ಇತ್ತಲ್ವಾ, ಚೆನ್ನಾಗಿ ಕಾಣ್ತಾ ಇತ್ತಿದೆಲ್ಲ. ಬಟ್ ಆ ಡ್ಯಾಮ್ ಕಾಣಿಸಿರ್ಲಿಲ್ಲ, ಈಗಲೇ ಕಾಣಿಸಿದ್ದು. ಸೂಪರ್ ಅಲ್ಲ. ಮತ್ತೇನು, ಅದೇ ನೆನ್ನೆದೇ ಎಪಿಕ್ ರೈಡ್ ಅಂದ್ಕೊಳ್ಳಿ. ಎಷ್ಟು 60-70 ಕಿಲೋಮೀಟರ್ಸಿಗೇನೋ 3.5 hours ಏನೋ ಬಂದಿದ್ದೀವಿ. ಲಾಸ್ಟ್ ವೀಡಿಯೋಲಿ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ, ಈ ವಿಡಿಯೋಲ್ಲೂ ಹೇಳ್ತೀನಿ. ಯಾರಾದರೂ ಲೋನಾವಾಲ ಕಡೆಯಿಂದ ಭೀಮಶಂಕರ್ ಬರ್ತೀರಾ ಅಂದರೆ ಯಾವುದೇ ಕಾರಣಕ್ಕೂ ಲೋನಾವಾಲ ಮೇಲೆ ಬರಬೇಡಿ. ಲೋನಾವಾಲ ಟು ಭೀಮಶಂಕರ್, ಪುಣೆಗೆ ಹೋಗಿ ಬರೋದಾಗಲಿ, ದೂರ ಆಗಲಿ ಬೇಕಾದರೆ, ಯಾವುದೇ ಕಾರಣಕ್ಕೂ ಬರಬೇಡಿ ನೀವು ಭೀಮಶಂಕರಿಗೆ. ಈ ಲೋನಾವಾಲ ಟು ಭೀಮಶಂಕರ್ ಡೈರೆಕ್ಟ್ ರೋಡ್ ಗೂಗಲ್ ಮ್ಯಾಪ್ ತೋರಿಸೋದ್ರಲ್ಲಿ ಎರಡೂ ತೋರಿಸುತ್ತೆ. ಬಟ್ ಲೋನಾವಾಲ ಟು ಭೀಮಶಂಕರ್ ಬರಬೇಡಿ, ಪುಣೆ ಹೋಗ್ಬಿಟ್ಟೆ ಬನ್ನಿ. ಇಲ್ಲ ಬೇರೆ ಯಾವುದಾದ್ರೂ ದೂರ ತೋರಿಸಿದ್ರೆ ದೂರನೇ ಬನ್ನಿ. ಅದರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕೈ ಮುಗ್ದು ಕೇಳ್ಕೊತೀನಿ, ಬರಬೇಡಿ. ಯಪ್ಪ, ಹೆವಿ ಹಿಂಸೆ ಆಗೋಯ್ತು. ಬಡ ಒಳ್ಳೆ ಬೆಟ್ಟಗಳು, ಆಲ್ವೇಸ್ ಸೀಯಿಂಗ್ ಬೆಟ್ಟಾಸ್ ಓನ್ಲಿ ಹಿಯರ್, ನಥಿಂಗ್ ಸ್ಪೆಷಲ್. ರೋಡ್ ಸಖತ್ತಾಗಿದೆ. ಇಲ್ಲೆಲ್ಲ ಬಂದಿರಲಿಲ್ವಾ ಅಂತ ನಾವು ಬಂದಿದ್ವಾ ಗೊತ್ತೇ ಆಗ್ತಾಯಿಲ್ಲ.
ಡೋಂಟ್ ಥಿಂಕ್ ಇಲ್ಲಿಗೆಲ್ಲ ಬಂದಿದ್ವಿ. ಹಿಂದೆನೇ ಬಂದ್ಬಿಟ್ಟು ಹಿಂದೆ ವಾಪಸ್ ಹೋಗಿದ್ವಿ. ಬಾಯ್ಸಿಗೆ ಎಲ್ಲೂ ಇವು ಸಿಗ್ಲಿಲ್ವ? ಇಲ್ಲಿ ಕಾಡಿಗೆ ಬಂದವರಲ್ಲ ತಕ್ಕೊಳಕ್ಕೆ. ಸೂಪರ್ ಗುರು ರೋಡ್ಸ್ ಮಾತ್ರ. ರೋಡ್ ಮಸ್ತಾಗಿದೆ. ಮಾಲ್ಶೇಡ್ ಸ್ಮಾಲ್ ವಾಟರ್ ಫಾಲ್ಸ್ ಇದೆ ಇರಬೇಕೇನೆ. ಓಕೆ ಕಾಲು ಓ ಅಲ್ಲಿ ನೋಡಿ ಫುಲ್ ರೈಲಿಂಗ್ಸ್ ಹಾಕವ್ರೆ. ರಾತ್ರಿ ಅಲ್ಲಿಗೆ ಹೋಗಿದ್ದಲ್ಲ, ಅದೇ ಆ ವ್ಯೂಗೋಸ್ಕರ ಬಡ್ಡಿ ಮಗ ಬೇಕಾಗಿದೆ ಹೇಳೋನೆ. ನಮಗೆ ಬೆಳಗ್ಗೆ ಇಲ್ಲೇ ಕಾಣ್ತಾ ಇಲ್ವ, ಅಲ್ಲಿಗೆ ಹೋಗಿ ಉಳ್ಕೊಬೇಕಾ? ಓ ಸಖತ್ತಾಗಿದೆ ಗಾಯ್ಸ್. ಆಗದ ಆ ರೇಂಜ್ ಇದೆಯಲ್ಲ ಅದಷ್ಟು ಸಖತ್ತಾಗಿದೆ ಮಾತ್ರ. ಕ್ರೇಜಿ ಕಾಣ್ತಾ ಇದೆ. ಇದೇನಿದು ಟನಲ್ಲು? ವಾಟ್ ದ ಹೆಲ್ ಟನಲ್? ಮಸ್ತ್ ಟನಲ್ ಬೇರೆ. ಓ ಹೆವನ್ ಬ್ರೋ, ಹೆವನ್! ಸಖತ್ ಗುರು. ಇಲ್ಲ ಕೂತ್ಕೊಂಡಿದ್ದಾರೆ ಬಾಯ್ಸು. ಸೂಪರ್ ಗೈಸ್. ಮಾತೇ ಬರಲಿಲ್ಲ ಒಂದ್ಸತಿ ನೋಡಿ. ಮಸ್ತ್ ಖುಷಿ ಆಯಿತು ಗುರು ಒಂದ್ಸತಿ ನೋಡಿ. ಕ್ರೇಜಿ ಇದೆ ನೋಡಿ. ವಾಟ್ ದ ಹೆಲ್ ಬ್ರೋ. ಆ ಟನಲ್ ಎಕ್ಸಿಟ್ ಆದ ತಕ್ಷಣ ಇಲ್ಲಿ ಗೈಸ್ ಮಳೆ ಬಂದಿದ್ರೆ ಇಲ್ಲಿ ಎಲ್ಲ ನೀರು ಬೀಳ್ತಾ ಇರುತ್ತೆ. ಫುಲ್ಲು ಇಲ್ಲಿ ಎಲ್ಲ ಕಡೆನೂ ಬೀಳ್ತಾ ಇರುತ್ತೆ. ಇದನ್ನ ಸಾಮಾನ್ಯ ಕ್ಲೋಸ್ ಮಾಡಲ್ಲ ರೋಡ್ನ, ಏಕೆಂದರೆ ಫುಲ್ ರೆಡಿ. ಓ ನಜಿ ಕ್ರೇಜಿ ಗುರು ಮಾತ್ರ. ಮಸ್ತ್ ಅನ್ಕೊಳ್ಳಿ. ಸಖತ್ತಾಗಿದೆ. ಇಲ್ಲೆಲ್ಲ ರೆಡಿ ಮಾಡೋರು ನೋಡಿ, ಅದು ಕಲ್ಲು ಬೀಳಬಾರ್ದು ಅಂತ ಇದೆಲ್ಲ ಹಾಕಿರೋದು. ಬಟ್ ಇಲ್ಲೇನೋ ನಿಲ್ಸಿರೋದ? ನಿಲ್ಸಿರೋದು. ಬಟ್ ಅಲ್ಲೋಗಿ ಕೆಲಸ ಮಾಡೋರಲ್ಲ, ಅದಕ್ಕೆ ಹೇಳ್ಬೇಕು ಗುರು. ಹಾಂ ಓ ಇಲ್ಲೆಲ್ಲ ನೀರು ಇದೇ ಬೀಳ್ತಾ ಇರುತ್ತೆ ನೋಡಿ ಹಿಂಗೆ. ಮಸ್ತ್. ಇವಾಗ ನಾನು ಚಂಡಿ ಆಗಲ್ಲ. ಐ ಆಮ್ ಆಲ್ ಗುಡ್. ಚಂಡಿ ಆಗುವ ಯಾವುದೇ ಥರ ಇದಿಲ್ಲ. ನೀರು ಬಿದ್ದಿದ್ರೆ ಲೆನ್ಸ್ ಮೇಲೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೋಡಿ ಗೈಸ್, ವಾಟ್ ದ ಹೆಲ್ ಬ್ರೋ. ಅಣ್ಣ ಡ್ರೋನ್ ಆರಿಸ್ತೀಯಾ? ಅಲ್ಲ ವಾಟ್ ದ ಹೆಲ್ ಮಾತ್ರ. ಸಖತ್ ಕ್ರೇಜಿ ಗೈಸ್. ಫುಲ್ ಗುಂಡಿ ನೋಡಿ. ಯಪ್ಪ ಡಿಂಕ್ ಚಿಕ್ಕ ಸಾಮಿನ ಸಾಯಂಕಾಲ ಬಾಯ್ನೋ ಕಾಣ್ತಾ ಇದೆ ಗೈಸ್ ನಿಮಗೆ. ಮಸ್ತ್ ಗುರು, ಮಸ್ತ್. ಐ ಥಿಂಕ್ ಅದೇನಾ ಕಾಲು? ಮಸ್ತ್ ಐತೆ ಬಿಡಿ. ಸುಮಾರು ದಿನ ಆಗಿತ್ತು ಅಬ್ಬಬ್ಬ ಅನ್ಸಿ ಮೊನ್ನೆಯಿಂದ ಎಲ್ಲ ನೋಡಿ. ಬಟ್ ನಾವು ಲುಕ್ ಅಟ್ ದಿಸ್ ಗೈಸ್, ಲುಕ್ ಅಟ್ ದಿಸ್. ಏನಾದರೂ ಬಿಟ್ಟರೆ ತಗೊಂಡು ಹೋಯ್ತಾ ಇರ್ತೆ. ತಕ್ಕೊಡ್ಲೇನೋ?
ನೋಡಿ ಗೈಸ್ ಏನಿದೆ ಗೈಸ್ ಅಲ್ಲಿ ಗೈಸ್ look at this view guys. ಇದೇ ರೋಡು ಎಂಥ ಜಾಗದಲ್ಲಿ ಕೂತಿದ್ದೀನಿ. ಅಲ್ಲೆರಡು ರಿವರ್ಸ್ ವಾಟರ್ಫಾಲ್ ಅಂತಾರಲ್ಲ ಅದೇ, ಅಂದರೆ ನೀರು ಬೀಳ್ತಾ ಇದೆ ಬಟ್ ರಿಟರ್ನ್ ಹೋಗ್ತಾ ಇದೆ ವಾಪಸ್ ಎಲ್ಲ. ಅಲ್ಲೆಲ್ಲೋ ಇದೆ, ತುಂಬ ಇದೆ ಆ ಥರ. ಅಲ್ಲೊಂದು ದೊಡ್ಡ ವಾಟರ್ಫಾಲ್ ತುಂಬ ದೂರದಿಂದ ಬರ್ತಾ ಇದೆ. ಇಲ್ಲೆಲ್ಲ ಸಣ್ಣ ಪುಟ್ಟದೆಲ್ಲ ಇದೆ. ಇಲ್ಲೆಲ್ಲ ಏನೂ ಕಾಣ್ತಾ ಇಲ್ಲ. ಅಲ್ಲೆಲ್ಲ ಇದೆ ವಾಟರ್ಫಾಲ್ ಬೀಳೋ ಅಂಥ ಜಾಗ, ಬಟ್ ನೀರಿಲ್ಲ ಇವಾಗ. ಗುರು ಆಗಷ್ಟು ನೀರಿಲ್ಲ. ಅಜ್ಜಿ ಫುಲ್ ಲಡಾಕ್ ಹೊಡಿತವ್ರೆ ಅನಿಸುತ್ತೆ. ಟ್ರಿಪ್ಪು ಹೊಡಿರಿ ಲುಕ್ ನೋಡಿ ಹಾಗೆ. ಇಲ್ಲಿ ನೋಡಿ ಕೆಳಗೆ ಸೂಪರ್. ಈ ಕಡೆ ಮಾತ್ರ ಸಖತ್ತಾಗಿದೆ. ಅಲ್ಲಿ ಇನ್ನೂ ಇದೆ ಎತ್ತರ ಬೆಟ್ಟ, ಬಟ್ ಕ್ಲೌಡ್ಸ್ ಕವರ್ ಆಗಿದೆ. ಸಖತ್ತಾಗಿದೆ ಗೈಸ್, ಮಾತ್ರ ಪೀಸ್ ಅಂದ್ಕೊಳ್ಳಿ. ಸಿಗ್ತೀವಿ ಇನ್ನು ವಾಪಸ್ ಹೊರಟಾಗಿ ಸಿಗ್ತೀವಿ. ಓಕೆ, ಈಗ ಲಾಸ್ಟ್ हाँ जा रहा है, मतलब छोड़ रहे होगा ना ಗೈಸ್. ಇಲ್ಲೊಂದು ಟೀ ಸ್ಟಾಪ್ ಕೊಟ್ವಿ. ಅಣ್ಣ ಹೇಳಿದರು ರೋಡೆಲ್ಲ ಮ್ಯಾಗಿ ಸಖತ್ತಾಗಿತ್ತು. ಇದು ಮಲ್ಶೇಜ್ ಘಾಟ್. ಇನ್ನೇನು ಇಲ್ಲೇ ಇದ್ದೀವಿ, ಇಲ್ಲೇ ನಿಲ್ಲಿಸಿದ್ವಲ್ಲ ತೋರಿಸಿದ್ದು. ಹಾಂ, ಇಲ್ಲೇ ವ್ಯೂ ಪಾಯಿಂಟು ಇರೋದು. ಅಲ್ಲಿ ನೋಡಿ ಅಲ್ಲಿದೆಯಲ್ಲ ಅದೇ ವ್ಯೂ ಪಾಯಿಂಟು. ಆ್ಯಂಡ್ ಇಲ್ಲಿ ಅಲ್ಲ ಇದು 3 मैगी 2 चाय 1 वाटर बॉटल 190 190 190. ಥ್ಯಾಂಕ್ ಯು ಭಯ್ಯ. ಚಲೋ ಬಾಯ್. ಅಣ್ಣ ಹೇಳಿದರು ಅಲ್ಲಿ ಮೇನ್ ಪಾಯಿಂಟಲ್ಲಿ ಬಿಡ್ತಾ ಇಲ್ಲ ಅಂದರೆ ಕೆಳಗೆ ಹೋಗಿ, ಇನ್ನೂ ಒಂಚೂರು ಮುಂದೆ ಹೋಗಿ ರೈಟಿಗೆ ಹೋಗಿ ರೋಡ್ ತೋರಿಸೋರು. ಇಲ್ಲಿ ನಾನು ಬಿಡ್ತಿದ್ದಾರೆ, ಇಲ್ಲ ಅಲ್ಲಿ ಹೋಗ್ತಿದ್ದಾರೆ ಜನ. ಗೈಸ್ ಹಿಂಗೆ ಡ್ರೈವರ್ ಕಂಡಕ್ಟರ್ ಇಟ್ಕೊಂಡಿದ್ದೀನಿ ಎಲ್ಲದಕ್ಕೂ. ಇನ್ನೊಂದು 8 ಮಿನಿಟ್ಸ್ ಅಷ್ಟೇ ಗೈಸ್. ಏನು 5.4 ಕಿಲೋಮೀಟರ್ಸ್ ಅಂತ ಅಷ್ಟೇ. ಸಿ ಎಲ್ಲಿ ತನಕ ಹೋಗ್ಬೋದು, ಎಲ್ಲಿ ತನಕ ಬಿಡ್ತಾರೆ ಏನೂ ಗೊತ್ತಿಲ್ಲ. ಓ ಪೊಲೀಸ್ ಜೀಪ್ ಬಂತು. ವಾಟ್ ದ ಹೆಲ್ ಪೊಲೀಸ್ ಜೀಪ್. ಬಟ್ ರೋಡ್ ಚೆನ್ನಾಗಿದೆ. ನಾವು ಮೇಲೆ ನಿಲ್ಲಿಸಿದ್ವಲ್ಲ, ಇನ್ನೂ ಚೆನ್ನಾಗಿತ್ತು ಟಾಪ್ ವ್ಯೂ. ಇದ್ರಿಗಿಂತ ಸಖತ್ತಾಗಿತ್ತು. ಓಕೆ, ಇದೆಲ್ಲ ಇಲ್ಲೂ ಚೆನ್ನಾಗಿದೆ, ಬಟ್ ಮೇಲೆ ಸಖತ್ತಾಗಿದೆ. ಅದು ಆ ರೋಡ್ ಬೇರೆ ಕಾಣುತ್ತೆ ಆ ಕಡೆ ಸೈಡಿಂದು. ಸಖತ್ತಾಗಿತ್ತು ಬಿಡಿ ಮಾತ್ರ. ವಾ, ಸೌದೆ ಲಾರಿ ಕಡೆ ಆಗಿದೆ. ಇನ್ನೂ ರೋಡ್ ಮಾಡ್ತಾ ಇದ್ದಾರೆ ಗೈಸ್ ಇಲ್ಲೆಲ್ಲ. ಅಂದರೆ ರೋಡ್ ಮಾಡಿದ್ದಾರೆ, ಸೈಡಿಗೆ ರೈಲಿಂಗ್ಸ್ ಎಲ್ಲ. ಇಲ್ಲಿ ತುಂಬ ಬ್ರಿಡ್ಜ್ಗಳಿಗೆ ರೈಲಿಂಗ್ಸೇ ಇಲ್ಲ ಅಂದ್ಕೊಳ್ಳಿ. ಇದೆಲ್ಲ ಅದೇ ಕಾಲು ಗೈಸ್. ನಿಮಗೆ ಕಾಣಿಸ್ತೇನೆ? ಹಾಂ, ಓ ಈ ಬೆಟ್ಟಗಳು ನೋಡಿ. ಲಾಗ್ ತುಂಬ ಬರೀ ಈ ಬೆಟ್ಟ ನೋಡಿ, ಆ ಬೆಟ್ಟ ನೋಡಿ, ಅದು ನೋಡಿ, ಇದು ನೋಡಿ ಅಂತಲೇ ಇರೋದು ಬರೀ, ಬೇರೆ ಏನೂ ಇಲ್ಲ. ಓ ಈ ಬೆಟ್ಟ ಈ ಬೆಟ್ಟಗಳು ನೋಡಿ ಮಸ್ತಲ್ಲ. ಬಟ್ ಕಾಲು ಕಾಣುತ್ತೆ ಗೈಸ್. ಓ ವೇರ್ ಆರ್ ಯು? ಕಾಲು ದಟ್ ಈಸ್ ದಿ ಕಾಲು ಗೈಸ್. ಕಾಲು ವಾಟರ್ಫಾಲ್. ಇಲ್ಲಿಂದ ಒಂದು ಸ್ಟೆಪ್ ಮೇಲ್ಗಡೆದು ಕಾಣುತ್ತೆ. ಎಸ್ ಗೈಸ್, ಸಿಗ್ತೀವಿ ನಿಮಗೆ ಮುಂದೆ. ಅಲ್ಲೆಲ್ಲೋ ವ್ಯೂ ಪಾಯಿಂಟ್ ಇದೆಯಂತೆ, ಬಟ್ ಅಲ್ಲೆಲ್ಲೋ ಅಲ್ಲಿ ನೋಡ್ತಾ ಇಲ್ಲೆಲ್ಲಾದರೂ ಹೋದರೆ ಕಷ್ಟ. 3.7 ಕಿಲೋಮೀಟರ್ 5 ಮಿನಿಟ್ ಅಂತೆ. ಓಕೆ, ಸಿ ಯು. ಅಲ್ಲಿ ರೈಟ್ ಟರ್ನ್ ಆದಾಗ ಸಿಗ್ತೀನಿ ರೀ. ಓ ಇಲ್ಲೆಲ್ಲ ರೈಟ್ ಅಂತೆ ಗೈಸ್.